ಇದರಿಂದ ಏನೇನೋ ಆಗಲಿದೆ ಅನ್ನುವಂತಹ ಖುಷಿಯಿಂದಾಗಿ SIR ಆಗ್ಲೇಬೇಕು ಅಂತ ಹೇಳ್ತಿದ್ದಾರೆ. ಬಿಜೆಪಿ ಅವರಿಗೆ ಯಾಕೆ ಇಷ್ಟು ಖುಷಿ ಈ ಪ್ರಕರಣ, ಈ SIR ಆಗ್ತಾ ಇರೋದು? ಸೊ ಬಿಜೆಪಿ ಅವ್ರಿಗೆ ಯಾಕೆ ಖುಷಿ ಅಂತ ಹೇಳಿದ್ರೆ, ಒಂದ್ ಕಡೆ ಇಲ್ಲಿರೋ ವೋಟರ್ಸ್ ನೀವು ನೋಡಿರ್ಬೋದು, ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಮುಂಚೆ ಮೈಗ್ರೆಂಟ್ ವರ್ಕರ್ಸ್ ಎಲ್ಲ ಟ್ರೈನ್ ನಲ್ಲಿ ಸ್ಪೆಷಲ್ ಟ್ರೈನ್ಸ್ ಅರೇಂಜ್ ಮಾಡಿದ್ರು. ಪ್ರಧಾನಮಂತ್ರಿ ಅಥವಾ ಅವ್ರ ಪಕ್ಷ ತೀರ್ಮಾನ ಮಾಡುತ್ತಾ ಅವರೇ ಚೀಫ್ ಎಲೆಕ್ಷನ್ ಕಮಿಷನರ್ಗಳು ಅವರೇ ಎಕ್ಸಾಕ್ಟ್ಲಿ. ಸೊ ಹಂಗ್ ಮಾಡ್ಕೊಂಡು ಜ್ಞಾನೇಶ್ ಕುಮಾರ್ನ ತಗೊಂಡ್ ಬಂದ್ರು. ಸೊ ಹಂಗಾಗಿ ಬಿಜೆಪಿದು ಚೀಫ್ ಎಲೆಕ್ಷನ್ ಕಮಿಷನ್ ಒಂಥರ ಮೈತ್ರಿ ತರನೇ ಆಯ್ತಿದ್ದು. ಫಾರ್ಮ್ 7 ದುರುಪಯೋಗ ಮಾಡ್ಕೊಂಡಿದ್ರು. ಸುಮಾರು ಕಡೆ ಸಾವಿರಾರು ಜನ ಮುಸ್ಲಿಂ ಮತದಾರರನ್ನ ಅಥವಾ ಅವ್ರಿಗೆ ಬಿಜೆಪಿ ಅವ್ರ ವಿರುದ್ಧ ಯಾರಿದ್ದಾರೆ ಅಂತ ಅವ್ರಿಗೆ ಅನ್ಸಿದ್ರೆ ಫಾರ್ಮ್ 7 ಹಾಕಿ ಡಿಲೀಟ್ ಮಾಡ್ತಾರೆ. ಬಿಜೆಪಿ ವೋಟರ್ಸ್ ಯಾರಲ್ಲ ಅಂತ ಅಂದ್ಕೊಳ್ತಾರೋ ಅವ್ರ ಹೆಸರಲ್ಲ. ಮತ್ತೆ ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಅವ್ರಿಗೆ ಇದ್ರ ಬಗ್ಗೆ ಭಯ ಇಲ್ವಾ? ಕಾಂಗ್ರೆಸ್ನವ್ರಿಗೆ ಭಯ ಇದೆಯೋ ಇಲ್ಲೋ ಗೊತ್ತಿಲ್ಲ. ಕಾಂಗ್ರೆಸ್ನವ್ರಿಗೆ ಒಂದು ನಿಲುವು ತಗೊಳಕ್ಕೆ ಒಂದು ಭಯ ಇದೆ. ಈ SIR ಅಲ್ಲಿ ಬಹುತೇಕವಾಗಿ ತಮ್ಮ ಮತವನ್ನ ಮತದಾರ ಪಟ್ಟಿಯಲ್ಲಿ ಇಲ್ಲದೆ ಇರೋ ಹಂಗೆ, ತಮ್ಮ ಓಟು ಇಲ್ಲದೆ ಇರೋ ಹಂಗೆ ಆಗೋ ಸಾಧ್ಯತೆಗಳು ಜಾಸ್ತಿ ಇವರಿಗೆ ಇದೆ ಅಂತ. ಹಾಗಾಗಿ ಇವರು ಓಟೇ ಇಷ್ಟು ಹೋಗುತ್ತೆ ಅನ್ನೋವಾಗ ಕಾಂಗ್ರೆಸ್ ಇವರ ಓಟನ್ನ ರಕ್ಷಣೆ ಮಾಡೋದಕ್ಕೆ ಏನ್ ಮಾಡ್ತಿದೆ ಕರ್ನಾಟಕದಲ್ಲಿ? ಈ ಕಾಂಗ್ರೆಸ್ ಪಕ್ಷದಲ್ಲಿ ಒಂದ್ ಕೆಲವರು ಹಿಂದಿನ ಇದ್ದಿದ್ದ ಸಚಿವರಿಗೆ ಈಗಿರೋ ಕೆಲವರು ಸಚಿವರಿಗೆ ಬಿಟ್ರೆ ಮಿಕ್ಕಿರೋರಿಗೆ ಅರ್ಥ ಆಗ್ತಾ ಇಲ್ಲ. ಅವ್ರೇನ್ ಅನ್ಕೊಂಡಿದ್ರೆ ಮ್ಯಾಪಿಂಗ್ 90% ಆಗ್ಬಿಟ್ರೆ ಎಲ್ಲ ಬಚಾವ್ ಆಗ್ಬಿಡ್ತೀವಿ. ಸುಪ್ರೀಂ ಕೋರ್ಟ್ ನ SIR ತೀರ್ಪಿನ ವಿರುದ್ಧ ನಾವು ಬೀದಿಗೆ ಬಂದು ನಾವು ಹೋರಾಟ ಮಾಡ್ಬೇಕಾಗಿದೆ. ಈ ತರ ಒಂದು ತೀರ್ಪು ನ್ಯಾಯಾಂಗವು ಕೈ ಬಿಟ್ಟ ಮೇಲೆ ಕೊನೆಗೆ ಯಾರು ಕಾಪಾಡೋರು ಜನರ ಎಸ್ಪೆಷಲಿ ಫಂಡಮೆಂಟಲ್ ರೈಟ್ಸ್? ಎಕ್ಸಾಕ್ಟ್ಲಿ.